ಸ್ವಾಗತ ಸುಸ್ವಾಗತ. ಕ್ವಾಟ್ಲೆ ಮುತ್ತಣ್ಣನ ಚಾನಲ್ಗೆ ಸ್ವಾಗತ. ನಿಮಗೆ ವಿಶೇಷ ಸ್ಥಳಕ್ಕೆ ಕರ್ಕೊ ಹೋಗ್ತಾ ಇದ್ದೀನಿ. ಬನ್ನಿ. ಶ್ರೀ ತಪಸ್ವಿ ಶ್ರೀ ಮಧ್ವ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ತಪೋಕ್ಷೇತ್ರಕ್ಕೆ ಬೆಟ್ಟಕ್ಕೆ ಹೋಗುವ ದಾರಿ. ಬನ್ನಿ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಮ ಈ ದಟ್ಟ ಅರಣ್ಯದ ಮಧ್ಯೆ ಒಂದು ತಪೋಸ್ಥಳಕ್ಕೆ ನಿಮ್ಮನ್ನು ಕರ್ಕೊಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಶಾಂತ ಚಿತ್ತರಾಗಿ ವೀಕ್ಷಣೆ ಮಾಡಬೇಕು. ಅಂಥ ಸ್ಥಳಕ್ಕೆ ಕರ್ಕೊಬಂದಿದ್ದೀನಿ ನಿಮ್ಮನ್ನು. ತುಂಬ ಸುಂದರವಾಗಿದೆ. ಯಾರಿಗೂ ತಿಳಿದಿದೆ ಕಮ್ಮಿ ಅನಿಸುತ್ತೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಜ್ಜಂಪುರ ಸಮೀಪದ ಬುಕ್ಕರಾಯನ ಕೆರೆಯ ಈ ಒಂದು ಉತ್ತಮವಾದ ತಪೋಸ್ಥಳಕ್ಕೆ ಕರ್ಕೊಬಂದಿದ್ದೀನಿ. ಅವರ ಅರ್ಚಕರು ಗುರುಗಳು ಬರ್ತಾರೆ. ಈಗ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿಮಗೆ ಹೊರ ಒಂದು ವಾತಾವರಣ ತೋರಿಸ್ತಾ ಇದ್ದೀನಿ. ನಿಸರ್ಗಮಯವಾಗಿದೆ ಸ್ನೇಹಿತರೆ. ಯಾವತ್ತೂ ಇಂಥ ಸ್ಥಳಕ್ಕೆ ಮಕ್ಕಳನ್ನ ಕರ್ಕೊಬನ್ನಿ. ಮಕ್ಳಿಗೆ ತೋರಿಸಿ. ಎಲ್ಲೆಲ್ಲೋ ಹೋಗ್ತೀರಾ, ಎಲ್ಲೆಲ್ಲೋ ಏನೇನೋ ಮಾಡ್ತೀರಾ, ಅವೆಲ್ಲ ಮಾಡಬಾರ್ದು. ಇಲ್ಲಿ ಹೋಗಬಾರ್ದು. ಈ ಧಾರ್ಮಿಕ ಕ್ಷೇತ್ರಕ್ಕೆ ಕರ್ಕೊಬರಬೇಕು. ನೀವು ತೋರಿಸ್ಬೇಕು. ನೋಡಿ, ರಾರಾಜಿಸ್ತಾ ಇದೆ ನಮ್ಮ ಹನುಮಂತನ ಇದು. ಗಂಧದ ಮರ ಇದೆ, ಸುತ್ತ ದಟ್ಟಾರಣ್ಯ ಕಾಡುಗಳು. ನಮ್ಮ ಅಜ್ಜಂಪುರ ಸಮೀಪದ ಬುಕ್ಕರಾಯನ ಕೆರೆ ಒಂದು ನೋಡಿ. ಇದಕ್ಕೆ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ವಸತಿ ಧಾಮ ಇದು. ಎಷ್ಟು ಸ್ವಚ್ಛವಾಗಿಟ್ಟಿದ್ದಾರೆ, ಕ್ಲೀನಾಗಿಟ್ಟಿದ್ದಾರೆ, ನೋಡಬೇಕು ಸ್ನೇಹಿತರೆ. ಎಷ್ಟು ಸುಂದರವಾದ ಕಾಡು. ದಟ್ಟ ಅರಣ್ಯ ಇದೆ. ದಾಸೋಹ ಮಂದಿರ ಇದೆ ಈ ಕಡೆ. ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರು ತಪೋಕ್ಷೇತ್ರ. ಸ್ವಾಗತ ಸುಸ್ವಾಗತ. ಜಾಸ್ತಿ ಇನ್ನು ಮುಂದೆ ಮಾತಾಡೋಕ್ಕಾಗಲ್ಲ, ಅವರೇ ಎಲ್ಲ ಮಾಹಿತಿ ಕೊಡ್ತಾರೆ. ನೋಡಿ ಸ್ನೇಹಿತರೆ, ತುಂಬ ಶಾಂತಿಯಿಂದ ನೋಡಿ. ಇಲ್ಲೇ ಹೋಗ್ತಾಯಿದ್ದೀವಿ. ಮುಖ್ಯವಾದ ಸ್ಥಳ ನೋಡಿ. ಎಷ್ಟು ವಾತಾವರಣ ಚೆನ್ನಾಗಿದೆ, ಹೇಗೆ ಕಾಣುತ್ತೆ. ಇಂಥ ಸ್ಥಳಕ್ಕೆ ಮಕ್ಕಳನ್ನು ಕರ್ಕೊಬರಬೇಕು, ತೋರಿಸ್ಬೇಕು ಸ್ನೇಹಿತರೆ. ಅಜ್ಜಂಪುರಕ್ಕೆ ಬಂದು ದಾವಣಗೆರೆ ರೋಡಲ್ಲಿ ಬಂದರೆ ಈ ಕ್ಷೇತ್ರ ಇಲ್ಲಿ ಸಿಗುತ್ತೆ. ಎಷ್ಟು ಸ್ವಚ್ಛವಾಗಿದೆ, ಚಂದವಾಗಿದೆ ನೋಡಿ. ಶಿವಲಿಂಗ ಇದೆ ಇಲ್ಲಿ, ಪರಮಾತ್ಮನ ಸನ್ನಿಧಾನ ನೋಡಿ. ವಿಶೇಷವಾಗಿದೆ ಸ್ನೇಹಿತರೆ. ಈಗ ಒಳಗೆ ಹೋಗ್ತಾಯಿದ್ದೀನಿ. ಶಾಂತಿಯಿಂದ ಇರಿ. ಒಳಗೆ ಬಂದೆ. ಜಾಸ್ತಿ ಜೋರಾಗಿ ಮಾತಾಡಬಾರ್ದು. ನನ್ನ ಪೇಜ್ ನೋಡಿ. ತುಂಬ ಶಾಂತವಾಗಿದೆ. ಇಂಥ ಸ್ಥಳಕ್ಕೆ ಮಕ್ಕಳನ್ನು ಕರ್ಕೊಬರಬೇಕು, ತೋರಿಸ್ಬೇಕು. ಯಾವುದು ಸ್ಥಾಪನೆ ಆಗಿದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡಿ. ಅಡ್ರೆಸ್ ಸ್ವಲ್ಪ ಹೇಳಿ, ಹೆಂಗೆ ಬರಬೇಕು ಅನ್ನೋ. ಗುರುಗಳೇ, ಈ ದೇವಸ್ಥಾನದ ಬಗ್ಗೆ ಭಕ್ತರಿಗೆ ಮಾಹಿತಿ ಕೊಡಿ. ಬುಕ್ಕಾಂಬುದಿ ಅಂತಕ್ಕಂಥ ಗ್ರಾಮ, ಅಜ್ಜಂಪುರ ತಾಲೂಕು, ತರೀಕೆರೆ, ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು. ಈ ಗ್ರಾಮದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳು ಅಂತ ಹೇಳ್ಬಿಟ್ಟು ಇವರು 1926ನೇ ಇಸ್ವಿಯಲ್ಲಿ 3 ತಿಂಗಳ ಕಾಲ ಅನುಷ್ಠಾನ ಮಾಡಿಬಿಟ್ಟು ನಮ್ಮೂರಲ್ಲಿದ್ದ ಒಂದು ಶಾಪ ವಿಮೋಚನೆ ಮಾಡಿದ್ದಾರೆ.
ಇದೇ ಥರ ಎಲ್ಲ ಕಡೆನೂ ಊರುಗಳಲ್ಲಿದ್ದ ಕಷ್ಟಗಳನ್ನೆಲ್ಲ ಬಗೆಹರಿಸಿದ್ದಾರೆ. ಈ ದೇವಸ್ಥಾನಕ್ಕೆ ತಮ್ಮಲ್ಲಿ ಏನೇ ಕಷ್ಟ ಇದ್ದರೂ, ನಿಮ್ಮಲ್ಲಿ ಏನೇ ಕುಂದುಕೊರತೆಗಳಿದ್ದರೂ ಬಂದು ಒಂದು ಸಂಕಲ್ಪ ಮಾಡ್ಕೊಂಡು ಹೋದರೆ ನಿಮ್ಮ ಇಷ್ಟ ಕಷ್ಟಗಳೆಲ್ಲ ನೆರವೇರ್ತವೆ. ಇಷ್ಟು ಹೇಳ್ತಾ ಇದ್ದೀನಿ. ಇಲ್ಲಿಗೆ ಎಲ್ಲ ಭಕ್ತಾದಿಗಳು ಭೇಟಿ ಕೊಡಿ.